ನಮ್ಮ ಹಳೆಯ ಕರ್ಮಗಳಿಂದ ನಾವು ವಿಮುಕ್ತರಾಗಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಫಸ್ಟ್ ಸ್ಟೆಪ್ಪು ಹೇಳಿದ್ದೆ, ಸೆಕೆಂಡ್ ಸ್ಟೆಪ್ಪು ಹೇಳಿದ್ದೆ. ಇವತ್ತು ಥರ್ಡ್ ಸ್ಟೆಪ್ ಹೇಳ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ನೋಡಿಲ್ವೋ ಆ ವಿಡಿಯೋಸನ್ನು ನೋಡ್ಕೊಂಡು ಬನ್ನಿ, ಆಮೇಲೆ ಇದನ್ನು ನೋಡಿ. ಥರ್ಡ್ ಸ್ಟೆಪ್. ಸೊ ಮೂರನೇ ಸ್ಟೆಪ್ ಆಗಿ ನಾವೇನು ಮಾಡಬೇಕು ಅಂತ ಅಂದರೆ, ನಮ್ಮ ಕರ್ಮಗಳಿಂದ, ಕೆಟ್ಟ ಕರ್ಮಗಳಿಂದ ನಾವು ವಿಮುಕ್ತರಾಗಬೇಕು. ಜೀವನದಲ್ಲಿ ಏನೋ ಒಂದು ಹೊಸದು ನಮಗೆ ಬರಬೇಕು ನಮ್ಮ ಜೀವನದಲ್ಲಿ ಅಂತ ಅಂದಾಗ ಪಂಚಭೂತಗಳೊಂದಿಗೆ ಕನೆಕ್ಟ್ ಆಗಬೇಕು. ಪಂಚಭೂತಗಳು ಅಂದರೆ ನಮ್ಮ ದೇಹದಲ್ಲಿ ಕೂಡ ಚಕ್ರಾಸ್ ಮೂಲಕ ಪಂಚಭೂತಗಳು ಇದೆ. ಸೊ ನಮ್ಮ ದೇಹದೊಳಗಿರುವಂಥ ಈ ಪಂಚಭೂತ ನಾವು ಹೊರಗಿರುವಂಥ ಪಂಚಭೂತಗಳ ಜೊತೆ ಕನೆಕ್ಟ್ ಆಗಿಬಿಟ್ರೆ ಆಗ ನಮ್ಮ ಕರ್ಮಗಳಿಂದ ವಿಮುಕ್ತರಾಗ್ತೀವಿ. ಹೇಗೆ ಅಂತ ಅಂದರೆ, ಈಗ ನಮ್ಮ ಹೊಟ್ಟೆ ಇದೆ. ಈ ಹೊಟ್ಟೆ ಬಂದು ಫೈರ್ ಎಲಿಮೆಂಟ್, ಬೆಂಕಿ, ಪಂಚಭೂತಗಳಲ್ಲಿ ಬೆಂಕಿಗೆ ರಿಲೇಟ್ ಆಗಿದೆ, ಕಣ್ಣುಗಳು ಮತ್ತು ನಮ್ಮ ಹೊಟ್ಟೆ. ಸೊ ಈಗ ಹೊಟ್ಟೆ ಫೈರ್ಗೆ ರಿಲೇಟ್ ಆಗಿದೆ ಅಂದಾಗ ನಾವು ಹೊಟ್ಟೆಗೆ ಏನು ಹಾಕ್ತಾ ಇದ್ದೀವಿ, ಯಾವ ರೀತಿಯಾದ ಫುಡ್ ಹಾಕ್ತಾ ಇದ್ದೀವಿ, ಅದನ್ನು ಹೇಗೆ, ಯಾವ ಎನರ್ಜಿಯಿಂದ ತಗೋತಾ ಇದ್ದೀವಿ, ಟಿ ವಿ ನೋಡ್ತಾ, ಫೋನ್ ನೋಡ್ತಾ, ಮಾತಾಡ್ತಾ, ಪೇಪರ್ ನೋಡ್ತಾ, ಏನೇನೋ ಮಾಡಿಕೊಂಡು ತಿನ್ನಬೇಕು ಅಂತ ತಿನ್ನೋದು, ಈ ಥರ ತಿಂತಾ ಇದ್ದೀವ, ಆವಾಗ ಅದು ಇಲ್ಲಿ ಕರೆಕ್ಟಾಗಿ ಬರುತ್ತಾ ಆ ಫೈರ್ ಎಲಿಮೆಂಟು. ಮತ್ತು ಫುಡ್ ಅಂದರೆ ಭೂಮಿಗೂ ರಿಲೇಟೆಡ್ ಆಗಿದೆ, ಯಾಕೆಂದರೆ ಫುಡ್ ಕೊಡೋದು ಭೂಮಿ ತಾನೇ. ಹೀಗೆ ಮತ್ತು ನಮ್ಮ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂದರೆ ನಾವು ತಿನ್ನೋ ಆಹಾರ ನಮ್ಮ ದೇಹದಿಂದ ಹೊರಗೆ ಹೋಗೋದು ಮೂಲಾಧಾರ ಚಕ್ರ. ಆ ಮೂಲಾಧಾರ ಚಕ್ರದಲ್ಲಿ ನಾವು ಯಾವ ಯಾವ ಭಯಗಳನ್ನು ಅಡಗಿಸಿಟ್ಕೊಂಡಿದ್ದೀವಿ ಅದು ಭೂಮಿಗೆ ರಿಲೇಟ್ ಆಗಿದೆ. ಭೂಮಿ ತಾಯಿ ಜೊತೆ ನಾವು ಕನೆಕ್ಟ್ ಆಗಿದ್ದೀವಾ ಇಲ್ವಾ, ನೀರಿನ ತತ್ವ, ಗಾಳಿ ತತ್ವ, ಈ ಥರ ಪಂಚಭೂತಗಳಲ್ಲಿ ನಾವು ಏನನ್ನ ವೇಸ್ಟ್ ಮಾಡ್ತಾ ಇದ್ದೀವಿ, ಯಾವುದನ್ನ ಹೇಗೆ ಬಳಸ್ತಾ ಇದ್ದೀವಿ, ಅದನ್ನು ನಾವು ನೋಡಿಕೊಂಡು ಕರೆಕ್ಷನ್ ಮಾಡ್ಕೊಂಡ್ಬಿಟ್ರೆ ನಾವು ನಮ್ಮ ಹಳೆಯ ಕರ್ಮಗಳಲ್ಲಿ ಏನೆಲ್ಲ ಮಾಡಿದ್ದೀವೋ ಈ ಪಂಚಭೂತಗಳಿಗೆ ನೋವಾಗುವಂಥದ್ದು ಅದರಿಂದ ಹೊರಗೆ ಬರ್ತೀವಿ.